ನಮಸ್ಕಾರ, ನಾನು ಸಂಧ್ಯಾ ತೇಜಪ್ಪ. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ದೇಶದಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡುವವರ ಸಂಖ್ಯೆ ಎಷ್ಟು ಹೆಚ್ಚಿದೆ? ಸ್ವಿಗ್ಗಿಯಿಂದ ಮಾಡುವ ಆರ್ಡರ್ ಇನ್ನೂ ಕಾಸ್ಟ್ಲಿ ಆಗುತ್ತಿದೆಯೇ? ಇನ್ಶೂರೆನ್ಸ್ ಕಂಪನಿಗಳ ವಿಷಯದಲ್ಲಿ ಮಹತ್ವದ ಸುದ್ದಿಗೇನು? ಈಗೆಲ್ಲವನ್ನು ನಾನು ನಿಮಗೆ ಹೇಳುವುದರ ಜೊತೆಗೆ ಬಿಸಿನೆಸ್ ಮತ್ತು ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಮಾಹಿತಿಯೂ ಇರುತ್ತೆ. ಬನ್ನಿ ಓಪನ್ ಮಾಡೋಣ ಇಂದಿನ ಲಂಚ್ ಬಾಕ್ಸ್. ಕಳೆದ 10 ವರ್ಷಗಳಲ್ಲಿ ದೇಶದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲರ್ಗಳ ಸಂಖ್ಯೆ ದುಪ್ಪಟ್ಟು. ಒಟ್ಟು 7.78 ಕೋಟಿ ಫೈಲರ್ಗಳು. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲರ್ಗಳ ಸಂಖ್ಯೆಯಲ್ಲಿ ಮಹತ್ವದ ದಾಖಲೆಯೊಂದು ಸೃಷ್ಟಿಯಾಗಿದೆ. ಕಳೆದ 10 ವರ್ಷಗಳಲ್ಲಿ ಫೈಲರ್ಗಳ ಸಂಖ್ಯೆ ದುಪ್ಪಟ್ಟಾಗಿದ್ದು ಒಟ್ಟು 7.78 ಕೋಟಿಗೆ ತಲುಪಿದೆ. ಮಂಗಳವಾರ ಈ ಬಗ್ಗೆ ಮಹತ್ವದ ಅಂಕಿಅಂಶಗಳನ್ನ ಬಿಡುಗಡೆ ಮಾಡಿದ ಕೇಂದ್ರೀಯ ನೇರ ತೆರಿಗೆ ಮಂಡಳಿ 2022-23ರ ವಿತ್ತ ವರ್ಷದಲ್ಲಿ 7.78 ಲಕ್ಷ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅನ್ನ ಸಲ್ಲಿಸಲಾಗಿದೆ ಎಂದು ಹೇಳಿದೆ. 2013-14ರಲ್ಲಿ 3.8 ಕೋಟಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಲ್ಲಿಕೆಯಾಗಿತ್ತು. ಹೀಗಾಗಿ ಈಗ 104.91% ಹೆಚ್ಚಳ ಕಂಡಿದೆ. ಈ ಅವಧಿಯಲ್ಲಿ ನಿವ್ವಳ ನೇರ ತೆರಿಗೆ ಸಂಗ್ರಹವು ಕೂಡ 160.52% ಏರಿಕೆಯಾಗಿದೆ. 2013-14ರಲ್ಲಿ 6,38,596 ಕೋಟಿಗಿದ್ದ ತೆರಿಗೆ ಸಂಗ್ರಹ 2022-23ರಲ್ಲಿ 16,63,686 ಕೋಟಿ ರೂಪಾಯಿ ಆಗಿದೆ. 2023-24ರಲ್ಲಿ ನೇರ ತೆರಿಗೆಯಿಂದ ಅಂದರೆ ವೈಯಕ್ತಿಕ ಆದಾಯ ತೆರಿಗೆ ಮತ್ತು ಕಂಪನಿ ತೆರಿಗೆಯಿಂದ 18.23 ಲಕ್ಷ ಕೋಟಿ ರೂಪಾಯಿ ಸಂಗ್ರಹ ಮಾಡುವ ಗುರಿಯನ್ನ ಹಾಕಿಕೊಂಡಿದೆ. ಇದು ಕಳೆದ ಹಣಕಾಸು ವರ್ಷದಲ್ಲಿ ಸಂಗ್ರಹಿಸಿದ 16.65 ಲಕ್ಷ ಕೋಟಿ ರೂಪಾಯಿಗೆ ಹೋಲಿಸಿದರೆ 9.75% ಹೆಚ್ಚಾಗಿದೆ. ಸ್ವಿಗ್ಗಿಯಿಂದ ಆರ್ಡರ್ ಮಾಡುವುದು ಇನ್ನೂ ತುಟ್ಟಿಯಾಗುತ್ತದೆಯೇ? ಆನ್ಲೈನ್ ಫುಡ್ ಡೆಲಿವರಿ ಅಗ್ರಿಗೇಟರ್ ಸ್ವಿಗ್ಗಿಯಲ್ಲಿ ಇನ್ನು ಫುಡ್ ಆರ್ಡರ್ ಮಾಡಿದರೆ ಹೆಚ್ಚು ಖರ್ಚಾಗುತ್ತದೆ. ಐಪಿಒಗೆ ಸಿದ್ಧತೆ ಮಾಡಿರುವುದರ ಮಧ್ಯೆಯೇ ಪ್ಲಾಟ್ಫಾರ್ಮ್ ಫೀ ಹೆಚ್ಚಳ ಮಾಡಲು ತಯಾರಿ ನಡೆಸುತ್ತಿದೆ. ಪ್ಲಾಟ್ಫಾರ್ಮ್ ಫೀ ಎಂಬುದಾಗಿ ಸದ್ಯ ₹5 ಪ್ರತಿ ಆರ್ಡರ್ ಮೇಲೆ ವಿಧಿಸುತ್ತಿದೆ. ಇದನ್ನು ₹10 ಏರಿಕೆ ಮಾಡಲು ನಿರ್ಧಾರ ಮಾಡಲಾಗಿದೆ. ಮನಿಕಂಟ್ರೋಲ್.comನಲ್ಲಿ ಪ್ರಕಟಿಸಿದ ಒಂದು ವರದಿ ಪ್ರಕಾರ ಇದರ ಟೆಸ್ಟಿಂಗ್ ಇನ್ನು ಸ್ವಿಗ್ಗಿ ಶುರು ಮಾಡಿದೆ. ದೆಹಲಿಯಲ್ಲಿ ಮನೆ ಖರೀದಿಗೆ ಅವಕಾಶ, ಇಲ್ಲಿ ನೋಂದಣಿ ಮಾಡಿಕೊಳ್ಳಿ. ದೆಹಲಿ ಡೆವಲಪ್ಮೆಂಟ್ ಅಥಾರಿಟಿ ಡಿಡಿಎ ಫ್ಲಾಟ್ಗಳ ಈ ಆಕ್ಷನ್ನ 2ನೇ ಹಂತ ಶುರುವಾಗಿದೆ. ದೆಹಲಿಯಲ್ಲಿ ಮನೆ ಖರೀದಿ ಮಾಡಲು ಆಸಕ್ತಿ ಇರುವವರು ಜನವರಿ 29ರಂದು ಸಂಜೆ 6 ಗಂಟೆಯವರೆಗೆ ಡಿಡಿಎ ವೆಬ್ಸೈಟ್ನಲ್ಲಿ ನೋಂದಣಿ ಮಾಡ್ಕೋಬಹುದು. ಫೆಬ್ರವರಿ 5ರಂದು ಈ ಆಕ್ಷನ್ ಆರಂಭವಾಗುತ್ತದೆ. ಮೊದಲ ಈ ಆಕ್ಷನ್ ವೇಳೆ ಫ್ಲಾಟ್ ಬುಕ್ ಮಾಡಲು ಸಾಧ್ಯವಾಗದಿದ್ದರೆ ಡಿಡಿಎ ಅವರ ಹಣವನ್ನ ಮರುಪಾವತಿ ಮಾಡಿದೆ. ಡಿಡಿಎ ಮಾಹಿತಿಯ ಪ್ರಕಾರ ಅರ್ನೆಸ್ಟ್ ಮನಿಯನ್ನ ತಕ್ಷಣವೇ ಬಿಡ್ಡರ್ಗಳಿಗೆ ಮರುಪಾವತಿ ಮಾಡಿದೆ. ದೇಶದ ಆರ್ಥಿಕತೆಯ ಬಗ್ಗೆ ಭಾರತೀಯ ಕಂಪನಿಗಳಲ್ಲಿ ವಿಶ್ವಾಸ. ಮುಂದಿನ ವರ್ಷ ಉತ್ತಮ ಪ್ರಗತಿ ಸಾಧಿಸಲಿದೆ ಎಂದು ನಿರೀಕ್ಷೆ ಹೊಂದಿರುವ ಉದ್ಯಮಿಗಳು. ಭಾರತ $5 ಟ್ರಿಲಿಯನ್ ಆರ್ಥಿಕತೆಯಾಗುತ್ತದೆ ಎಂಬ ವಿಷಯದಲ್ಲಿ ಭಾರತೀಯ ಕಂಪನಿಗಳಿಗೆ ವಿಶ್ವಾಸವಿದೆ. ಬಜೆಟ್ಗೂ ಮೊದಲ ಡೆಲಾಯ್ಟೆ ನಡೆಸಿದ ಒಂದು ಸಮೀಕ್ಷೆಯಲ್ಲಿ ಇದು ತಿಳಿದುಬಂದಿದೆ. ಮೂಲಸೌಕರ್ಯದಲ್ಲಿ ಮಾಡುತ್ತಿರುವ ಹೂಡಿಕೆ, ನೀತಿ ನಿರೂಪಣೆಗಳಲ್ಲಿ ಬದಲಾವಣೆ ಮತ್ತು ಸುಧಾರಿತ ತಂತ್ರಜ್ಞಾನ ಅಳವಡಿಕೆಯಲ್ಲಿ ಭಾರತ ಸರ್ಕಾರ ನೀಡುತ್ತಿರುವ ಒತ್ತು ಇವೆಲ್ಲವೂ ಈ ನಿಟ್ಟಿನಲ್ಲಿ ಪೂರಕವಾಗಿದೆ. ಹೀಗಾಗಿ ಭಾರತ $5 ಟ್ರಿಲಿಯನ್ ಎಕಾನಮಿಯಾಗುತ್ತೆ ಎಂಬ ವಿಶ್ವಾಸವನ್ನ ಅವರು ಹೊಂದಿದ್ದಾರೆ. ವಾಹನೋದ್ಯಮ, ಕನ್ಸ್ಯೂಮರ್ ಮತ್ತು ರಿಟೇಲ್, ಟೆಕ್ನಾಲಜಿ, ಮೀಡಿಯಾ ಅಂಡ್ ಟೆಲಿಕಾಂ, ಇಂಧನ, ಸಂಪನ್ಮೂಲ ಮತ್ತು ಔದ್ಯಮಿಕ ವಲಯದಲ್ಲಿ ಭಾರಿ ಪ್ರಗತಿ ನಿರೀಕ್ಷಿಸಲಾಗಿದೆ. ಭಾರತದಲ್ಲಿ ಶೀಘ್ರ ಕಾರ್ಯಾಚರಣೆ ಆರಂಭಿಸಲಿದೆ ಸ್ಟಾರ್ಲಿಂಕ್. ಉದ್ಯಮಿ ಎಲಾನ್ ಮಸ್ಕ್ ಅವರ ಸ್ಟಾರ್ಲಿಂಕ್ ಶೀಘ್ರದಲ್ಲೇ ಭಾರತದಲ್ಲಿ ಸ್ಯಾಟಲೈಟ್ ಇಂಟರ್ನೆಟ್ ಸೇವೆಯನ್ನು ಆರಂಭಿಸಲಿದೆ. ಈ ವಾರ ಭಾರತ ಸರ್ಕಾರದಿಂದ ಅನುಮೋದನೆಯನ್ನ ಕಂಪನಿ ಪಡೆಯುವ ನಿರೀಕ್ಷೆಯಿದೆ. ನಿಯಂತ್ರಕದಿಂದ ಎದುರಾದ ಸಮಸ್ಯೆಗಳೆಲ್ಲವೂ ಪರಿಹಾರವಾದ ನಂತರದಲ್ಲಿ ಈಗ ಲೈಸೆನ್ಸ್ ಪಡೆದು ಶೀಘ್ರದಲ್ಲೇ ಕಾರ್ಯಾಚರಣೆ ಆರಂಭ ಮಾಡುವ ನಿರೀಕ್ಷೆಯನ್ನ ಹೊಂದಲಾಗಿದೆ. ಗ್ರಾಮೀಣ ಮತ್ತು ಕುಗ್ರಾಮಗಳಲ್ಲಿ ವಾಸಿಸುತ್ತಿರುವವರಿಗೆ ಸ್ಟಾರ್ಲಿಂಕ್ ಸೇವೆ ಸಹಾಯ ಮಾಡುತ್ತದೆ. ಅಲ್ಲದೆ ಶಾಲೆ ಮತ್ತು ಆರೋಗ್ಯ ಘಟಕಗಳ ಸಂಪರ್ಕವನ್ನು ಸ್ಯಾಟಲೈಟ್ ಬ್ರಾಡ್ ಬ್ಯಾಂಡ್ ಸುಧಾರಿಸಲಿದೆ. ಇನ್ಶೂರೆನ್ಸ್ ಕಂಪನಿಗಳಿಗೆ ಮಹತ್ವದ ಅಪ್ಡೇಟ್. ಕಮಿಷನ್ಗೆ ಸೆಗ್ಮೆಂಟ್ ಲಿಮಿಟ್ ತೆಗೆದುಹಾಕಿದ IRDAI. ಇನ್ಶೂರೆನ್ಸ್ ಕಂಪನಿಗಳಿಗೆ ಇಲ್ಲೊಂದು ಮಹತ್ವದ ಸುದ್ದಿ ಇದೆ. ಇನ್ಶೂರೆನ್ಸ್ ರೆಗ್ಯುಲೇಟರ್ IRDAI ಇದೀಗ ಇನ್ಶೂರೆನ್ಸ್ ಕಂಪನಿಗಳ ವೆಚ್ಚ ನಿರ್ವಹಣೆಗೆ ಮಿತಿ ವಿಧಿಸಿದೆ. ಅಲ್ಲದೆ ಇದರ ಜೊತೆಗೆ ಕಮಿಷನ್ ಮೇಲೆ ಸೆಗ್ಮೆಂಟ್ ಲಿಮಿಟ್ ಅನ್ನು ತೆಗೆದುಹಾಕಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ನೋಟಿಫಿಕೇಶನ್ ಅನ್ನ IRDAI ಪ್ರಕಟಿಸಿದೆ. 2024 ಏಪ್ರಿಲ್ 1ರಂದು ಹೊಸ ನಿಯಮ ಜಾರಿಗೆ ಬರಲಿದೆ. IRDAI ಪ್ರಕಟಿಸಿದ ಹೊಸ ನಿಯಮದ ಪ್ರಕಾರ ಒಂದು ಸೆಗ್ಮೆಂಟ್ನಲ್ಲಿ ಕಮಿಷನ್ ನೀಡುವುದಕ್ಕೆ ಇದ್ದ ಮಿತಿಯನ್ನ ತೆಗೆದುಹಾಕಿದೆ.
ಹೊಸ ನಿಯಮದ ಪ್ರಕಾರ ಜನರಲ್ ಇನ್ಶೂರೆನ್ಸ್ ಕಂಪನಿಗಳು ಒಟ್ಟಾರೆ 30% ಕಮಿಷನ್ ನೀಡಬಹುದು. ಎಲ್ಲ ಸೆಗ್ಮೆಂಟ್ಗೆ ಹಾಗೂ ಹೆಲ್ತ್ ಸೆಗ್ಮೆಂಟ್ಗೆ 35% ಲಿಮಿಟ್ ಇದೆ. ಒಟ್ಟು ಕಮಿಷನ್ಗೆ ಒಂದು ಲಿಮಿಟ್ ಹಾಕಲಾಗಿದೆ. ನೋಟಿಫಿಕೇಶನ್ ಪ್ರಕಾರ ಪಾಲಿಸಿ ಮಾರಾಟದ ಮೇಲೆ ಮಾತ್ರ ಒಂದು ಲಿಮಿಟ್ ಹಾಕಲಾಗಿದೆ. ಅಂದ್ರೆ ಆಪರೇಷನ್ಸ್ ಮತ್ತು ಕಮಿಷನ್ ಖರ್ಚುಗಳನ್ನ ಪ್ರತ್ಯೇಕವಾಗಿ ಇನ್ಶೂರೆನ್ಸ್ ಕಂಪನಿಗಳು ತೋರಿಸುವಂತಿಲ್ಲ. ಈಗೆಲ್ಲ ಖರ್ಚನ್ನು ಅವು ಒಟ್ಟಿಗೆ ತೋರಿಸಬೇಕಾಗತ್ತೆ. ಇದರಿಂದಾಗಿ ಖಾಸಗಿ ಕಂಪನಿಗಳು ಕಮಿಷನ್ ಮತ್ತು ಜಾಹೀರಾತಿನ ಮೇಲಿನ ವೆಚ್ಚವನ್ನ ಹೆಚ್ಚಳ ಮಾಡಲು ಸಾಧ್ಯವಾಗುತ್ತದೆ. ಎನ್ಪಿಎಸ್ ಅನ್ನ ಇನ್ನಷ್ಟು ಆಕರ್ಷಕವಾಗಿಸಲಿದೆ ಸರ್ಕಾರ. ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಅಂದ್ರೆ ಎನ್ಪಿಎಸ್ ಅನ್ನ ಇನ್ನಷ್ಟು ಆಕರ್ಷಕವಾಗಿಸುವ ನಿಟ್ಟಿನಲ್ಲಿ ಎನ್ಪಿಎಸ್ ಖಾತೆಗೆ ಹಾಕಿದ ಹಣ ಮತ್ತು ಅದರಿಂದ ಹಿಂಪಡೆಯುವ ಮೊತ್ತದ ಮೇಲೆ ತೆರಿಗೆ ರಿಯಾಯಿತಿಯನ್ನ ಕಿರಿಯ ನಾಗರಿಕರಿಗೆ ಸರ್ಕಾರ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ. ಕಂಪನಿಗಳು ಹಾಕುವ ಹಣಕ್ಕೆ ತೆರಿಗೆ ವಿಧಿಸುವ ವಿಷಯದಲ್ಲಿ ಎನ್ಪಿಎಸ್ ಮತ್ತು ಇಪಿಎಫ್ಒ ಮಧ್ಯೆ ಸಮಾನತೆ ಇರಬೇಕು ಎಂದು ಪಿಎಫ್ಆರ್ಡಿಎ ಆಗ್ರಹಿಸಿದೆ. ಇಪಿಎಫ್ಒ ಮತ್ತು ಎನ್ಪಿಎಸ್ಗೆ ಕಂಪನಿಗಳು ಹಾಕುವ ಹಣಕ್ಕೆ ತೆರಿಗೆ ವಿಧಿಸುವ ವಿಷಯದಲ್ಲಿ ಸದ್ಯ ಸಮಾನತೆ ಇಲ್ಲ. ಎನ್ಪಿಎಸ್ಗೆ ಕಾರ್ಪೊರೇಟ್ ಕಂಪನಿಗಳು ಹಾಕುವ 10% ಹಣಕ್ಕೆ ತೆರಿಗೆ ರಿಯಾಯಿತಿ ಇದೆ. ಆದರೆ ಇಪಿಎಫ್ಒದಲ್ಲಿ ಇದು 12% ಇದೆ. ಹೀಗಾಗಿ ಎನ್ಪಿಎಸ್ ವಿಷಯದಲ್ಲಿ ಫೆಬ್ರವರಿ 1ರಂದು ಮಂಡಿಸಲಿರುವ ಬಜೆಟ್ನಲ್ಲಿ ಕೆಲವು ಘೋಷಣೆಗಳನ್ನ ಮಾಡುವ ಸಾಧ್ಯತೆ ಇದೆ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ.